ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ದಿನಾನೇ ಕನ್ನಡದ ಪುಸ್ತಕ ಬಿಡುಗಡೆ ಆಗ್ತಿದೆ ಅನ್ನೋದು ತುಂಬ ಖುಷಿ ವಿಚಾರ ಆಗಿದೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ನಾನು ಏನು ಮಾತಾಡೋದಕ್ಕಿಂತ ಮುಂಚೆ DJ ಸರ್ಗೆ, ಧನಂಜಯ ರಾಮಕೃಷ್ಣ ಸರ್ಗೆ ನಾನು ಸಾರಿ ಕೇಳಬೇಕು. ಬಿಕಾಸ್ ಅವ್ರು ಕೊಟ್ಟಿದ್ದ ಟೈಮ್ ಲೈನ್ಗೆ ನಾನು ಅದನ್ನು ಮುಗ್ಸೋಕ್ಕಾಗಿಲ್ಲ. ಆ್ಯಂಡ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇಟ್ಕೊಂಡಿದ್ರು. ಮೇ ಬಿ ನನ್ನ ಕೈಯಲ್ಲಿ ಅದನ್ನು ರೀಚ್ ಮಾಡೋಕ್ಕಾಗಿಲ್ಲ ಅನಿಸುತ್ತೆ. ಬಟ್ ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬಾ ಕಾನ್ಸಿಕ್ವೆನ್ಸಸ್ ಬಂತು. ಆ್ಯಕ್ಚುಲಿ ನನ್ನ ಪ್ಲಾನ್ ಇದ್ದಿದ್ದು ಇದು ನನ್ನ ಹತ್ರ ಆ್ಯಕ್ಚುಲಿ ಒಂದು ಅವಕಾಶ ಬಂದಿದ್ದು ಸೆಕೆಂಡ್ ಇಯರ್ ನಾನು ಇನ್ನು ಓದ್ತಾ ಇದ್ದಾಗ. ಇನ್ನೊಂದು ಮಂತಲ್ಲಿ ನನ್ನ ಫೈನಲ್ ಎಕ್ಸಾಮ್ಸ್ ಇತ್ತು. ಸೊ ನಾನು ಅವ್ರಿಗೆ ಹೇಳಿದೆ, ಇನ್ನೊಂದು ಮಂತಲ್ಲಿ ನಂದು ಎಕ್ಸಾಮ್ಸ್ ಮುಗಿಯುತ್ತೆ ಸರ್, ಆಮೇಲೆ ನನಗೆ ರಜೆ ಇರುತ್ತೆ, ಆವಾಗ ಮಾಡಿಕೊಡ್ತೀನಿ ಅಂತ. ಸೊ ಅವ್ರು ಅದನ್ನು ಒಪ್ಕೊಂಡ್ರು, ಮತ್ತು ನನ್ನ ಮೇಲೆ ನಂಬಿಕೆನೂ ಇಟ್ಟರು. ನನ್ನ ಪ್ಲ್ಯಾನ್ ಕೂಡ ಅದೇ ಆಗಿತ್ತು, ರಜೆ ಇರುತ್ತೆ, ನಾನು ಹೆಂಗೂ ಖಾಲಿ ಇರ್ತೀನಲ್ವಾ, ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಗಾಡ್ಸ್ ಪ್ಲ್ಯಾನ್ ವಾಸ್ ಡಿಫ್ರೆಂಟ್. ಆ್ಯಕ್ಚುಲಿ ಅನಿರೀಕ್ಷಿತವಾಗಿ ನಾನು ಮನೆಗೆ ಬಂದ ತಕ್ಷಣ ಮಂಗ್ಳೂರಿಗೆ ಹೋಗ್ಬೇಕಾಗಿ ಬಂತು. ನಮ್ಮ ಅಜ್ಜಿ ತಾತಂಗೆ ಹೆಲ್ತ್ ಇಶ್ಯೂಸ್ ಬಂತು, ನಾನು ಅವ್ರ ಜೊತೆ ಇರಬೇಕಾಗಿ ಬಂತು. ಇದೆಷ್ಟು ಇಂಪಾರ್ಟೆಂಟೋ ಅಜ್ಜಿ ತಾತನೂ ಅಷ್ಟೇ ಇಂಪಾರ್ಟೆಂಟ್ ಆಗಿದ್ರು ನನಗೆ. ಸೊ ಅವ್ರ ಜೊತೆ ಇರಬೇಕಾಗಿ ಬಂತು. 1-2 ದಿನ ಅಂತ ಅಂದ್ಕೊಂಡು ಹೋಗಿದ್ದು 1 ವಾರದ ತನಕ ಆಯಿತು. ಸೊ ನನ್ನ ಟೈಮ್ ಅಲ್ಲೂ ಕೂಡ ಒಂದಷ್ಟು ವೇಸ್ಟ್ ಆಯಿತು. ಹೌದು, ಅಲ್ಲೂ ಮಾಡಬಹುದಿತ್ತು ನಾನು, ಬಟ್ ಆ್ಯಕ್ಚುಲಿ ಆಗಲಿಲ್ಲ. ಸರಿ ಅಂತ ಮನೆಗೆ ಬಂದು ಸರ್ಗೂ ಕೂಡ ಅದನ್ನು ಹೇಳಿದ್ದೀನಿ, ನಾನು ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಹೌದು, ನನಗೆ ಭಾಷೆ ಮೇಲೆ ಹಿಡಿತಾ ಇರಬಹುದು, ಬಟ್ ಸಾಹಿತ್ಯ ಅನ್ನೋದು ನನಗೆ ತುಂಬಾ ಹೊಸದಾಗಿರೋದ್ರಿಂದ ಆ ಭಾವನೆಗಳನ್ನು ನನಗೆ ರವಾನೆ ಮಾಡೋದು ತುಂಬ ಕಷ್ಟ ಆಯಿತು. ಬಟ್ ಅದನ್ನು ತುಂಬ ಕರೆಕ್ಷನ್ಸ್ ಮಾಡೋದ್ರಿಂದ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡೋದು ಆಗಿರ್ಬೋದು, ನನ್ನ ಅಮ್ಮಯಿಂದ ಮತ್ತು ನವೀನ್ ಸರ್ ಮತ್ತು ಜ್ಯೋತಿ ಮೇಡಮ್ ಇವರಿಷ್ಟು ಜನನೂ ಕೂಡ ಅದಕ್ಕೊಂದು ಒಳ್ಳೆ ರೂಪ ಕೊಟ್ಟಿದ್ದಾರೆ. ಮತ್ತು ಮುಂದೆ ಹೋಗೋದಾದರೆ, ಈ ಕ್ಷೇತ್ರಕ್ಕೆ ನಾನು ಇನ್ನೂ ಏನೇನೂ ಆಗದೆ ಇರೋಂಥ ಕಾಲದಲ್ಲಿ, ನಾನು ಯಾರು ಅಂತಲೂ ಸಹ ಗೊತ್ತಿಲ್ಲದಿರೋಂಥ ಕಾಲದಲ್ಲಿ ನನಗೆ ಮೊದಲನೇ ಅವಕಾಶ ಕೊಟ್ಟಂತಹ ಧನಂಜಯ್ ಜೀವಾಳ ಸರ್ನ ನಾನಿಲ್ಲಿ ನೆನೆಸ್ಕೊಳ್ಲೇಬೇಕು. ಅದೇ ನಂಬಿಕೆಯಿಂದ ಈ ಬುಕ್ನ ಪಬ್ಲಿಷ್ ಮಾಡಿದಂತಹ ಲಕ್ಷ್ಮೀಕಾಂತ್ ಸರ್ ನನ್ನನ್ನು DJ ಸರ್ಗೆ ಪರಿಚಯ ಮಾಡಿಕೊಡ್ತಾರೆ. ಸರಿ, ಯಾರೋ ಇವಳು, ಸರಿ ಏನಂತ ನಾನು ಇವರಿಗೆ ಅವಕಾಶ ಕೊಡಲಿ ಅಂತ ಒಂದು ಅನುಮಾನನೇ ಇಲ್ದಲೇ ನನಗೆ ಅವಕಾಶ ಕೊಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟಂತಹ ಧನಂಜಯ ರಾಮಕೃಷ್ಣ ಸರ್ಗೆ ನಾನು ಸದಾ ಆಭಾರಿಯಾಗಿರ್ತೀನಿ. ಮತ್ತು ಪುಸ್ತಕದ ಬಗ್ಗೆ ಹೇಳೋದಾದರೆ, ನಿಜವಾಗ್ಲೂ ನನಗೆ ಇದನ್ನು ಓದ್ತಿರುವಾಗ ಎಷ್ಟೊಂದು ಘಟನೆಗಳನ್ನ ನಂಬೋದಕ್ಕೂ ಕಷ್ಟ ಆಯಿತು. ಯಾಕಂತಂದರೆ ಈಗಿನ ಕಾಲದಲ್ಲಿ ನಾವು ಅದನ್ನೆಲ್ಲ ನೋಡೋದು ತುಂಬಾ ಕಷ್ಟ. ನಾನಂತೂ ನೋಡೇ ಇಲ್ಲ. ಬಿಕಾಸ್ ಆ ಲೆವೆಲ್ ಆಫ್ ಗ್ರ್ಯಾಟಿಟ್ಯೂಡ್ ಅಥವಾ ಆ ಲೆವೆಲ್ ಆಫ್ ಹೆಲ್ಪಿಂಗ್ ನೇಚರ್ ಅನ್ನೋದು ಈಗ ಕಾಣಿಸೋದು ತುಂಬ ಕಷ್ಟ ಇದೆ. ಎಲ್ಲರ ಹತ್ರನೂ ದುಡ್ಡಿರುತ್ತೆ, ಬಟ್ ಸಹಾಯ ಮಾಡೋ ಮನಸ್ಥಿತಿ ತುಂಬ ಕಡಿಮೆ ಜನದ ಹತ್ರ ಇರುತ್ತೆ. ಆದರೆ ಏನೂ ಇಲ್ದಿರೋಂಥ ಕಾಲದಲ್ಲಿ ಅವರೆಲ್ಲ ಅಷ್ಟೊಂದು ಸಹಾಯ ಮಾಡಿದ್ರಾ ಅಂತ ನನಗೆ ಓದ್ತಾ ಅನುವಾದ ಮಾಡ್ತಾ ತುಂಬ ಸಲ ಅನಿಸಿದೆ. ಅದು ಉತ್ಪ್ರೇಕ್ಷೆ ಆಗಿರಲ್ಲ ಆಗಿನ ಜನದ ಆ ಮುಗ್ಧ ಮನಸ್ಸಲ್ಲಿ ಅವ್ರು ಎಲ್ಲದನ್ನೂ ಮಾಡಿಬಿಡ್ತಿದ್ರು ಅಂತ ಅನಿಸುತ್ತೆ. ಇನ್ನೊಂದು ಹೇಳಿದ್ದಾರೆ, ಅವ್ರು ಯಾರೋ ಒಬ್ಬರು ವ್ಯಕ್ತಿ ಇವರಿಗೆ ದಿನಸಿ ತೊಗೊಂಬರೋದಕ್ಕೋಸ್ಕರ 50 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮತ್ತೆ ಅದೇ 50 ಕಿಲೋಮೀಟರ್ ನಡ್ಕೊಂಬರ್ತಾರೆ ಅಂತಂದರೆ, ಈಗಿನ ಕಾಲದವ್ರಿಗೆ ಮಾಡ್ಬೇಕನ್ನೋದಿದ್ರು ಈಗಿನ ಆ ಹೆಲ್ತ್ ಇಶ್ಯೂಸ್ ಅಥವಾ ಅವ್ರಿಗಿರೋ ಸ್ಟ್ರೆಂತಲ್ಲಿ ಯಾರಿಗಿಂದಲೂ ಇದನ್ನು ಮಾಡೋದು ತುಂಬ ಕಷ್ಟ ಇದೆ ಅಂತ ಅನಿಸುತ್ತೆ. ಮತ್ತು ಧನಂಜಯ ರಾಮಕೃಷ್ಣ ಸರ್ ಬಗ್ಗೆ ಹೇಳೋದಾದರೆ, ಅವರು ಸಹಾಯ ಮಾಡಿರೋ ಎಷ್ಟೋ ಜನ ಇವಾಗ ಅವ್ರನ್ನ ಮರೆತು ಅವ್ರ ಮನಸ್ಸಿಗೆ ತುಂಬಾ ಘಾಸಿ ಮಾಡಿದ್ದಾರೆ. ಆದ್ರೂ ಕೂಡ ಅವರು ಆ ಕೆಲಸಗಳನ್ನು ಜಾಯ್ನಿಂಗ್ ದ ಡಾಟ್ಸ್ ಫೌಂಡೇಶನ್ ಮೂಲಕ ಇನ್ನೂ ಅದೇ ಒಂದು ಸೋಷಲ್ ಸರ್ವಿಸ್ನ ಇನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಕೂಡ ಆ ಸಹಾಯ ಮಾಡೋ ಮನಸ್ಥಿತಿ ಅವರಲ್ಲಿ ಅದೇ ಥರ ಉಳ್ಕೊಂಡಿದೆ. ಯಾರು ಎಷ್ಟೇ ನೋವು ಮಾಡಿದ್ರೂ ಪರವಾಗಿಲ್ಲ, ನನ್ನ ಸಹಾಯ ಇಟ್ಕೊಂಡಿರಲಿ, ಅದು ನನಗೆ ಬೇಕಾಗಿಲ್ಲ, ಬಟ್ ನಾನು ಮಾಡೋ ಸಹಾಯ ನಾನು ಮಾಡೇ ಮಾಡ್ತೀನಿ ಅನ್ನೋವಂಥ ಅವ್ರ ಮನಸ್ಥಿತಿ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಎಲ್ಲರೂ ಸ್ಫೂರ್ತಿ ತಗೋಬೇಕಾಗಿರೋ ಅಂಥದ್ದು. ಎಲ್ಲರೂ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಎಷ್ಟೋ ಜನ ಮಕ್ಕಳಿಗೆ ನಮ್ಮ ಅಜ್ಜಿ ತಾತ ಮುತ್ತಜ್ಜಿ ತುಂಬ ಹಿಂದಿನ ಕಾಲದವ್ರದ್ದು ಬಗ್ಗೆ ಬಿಡಿ, ಅಜ್ಜಿ ತಾತನ ಹೆಸರು, ಅವ್ರ ಊರು, ನಮ್ಮದು ಮೂಲತಃ ಊರು ಯಾವುದು ಅಂತ ಕೇಳಿದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಬಟ್ ಈ ಬುಕ್ಕಿಂದ ನಾವೆಲ್ಲರೂ ಕಲಿಬೇಕಾಗಿರೋದೇನು ಅಂತಂದರೆ, ನಮ್ಮ ಹಿಂದಿನವ್ರ ಬಗ್ಗೆ ಏನಾಗಿತ್ತು, ನಮ್ಮ ಹಿಂದಿನವ್ರ ಜೀವನ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಂತಹ ಒಂದು ಕುತೂಹಲನ ಈ ಬುಕ್ ನಮ್ಮಲ್ಲಿ ಹುಟ್ಟಾಕತ್ತೆ ಅಂತ ಅಂದರೆ ತಪ್ಪಾಗಲ್ಲ.
ಆ್ಯಕ್ಚುಲಿ ತುಂಬಾ ಚೆನ್ನಾಗಿರೋ ಬುಕ್ ಇದು. ನನಗೆ ಇಂಗ್ಲೀಷಲ್ಲಿ ಓದ್ತಾನೆ ಅನುವಾದ ಮಾಡಬೇಕಾದ್ರೆ ವಾ ಎಷ್ಟು ಚೆನ್ನಾಗಿದೆ ಇಂಥ ಬುಕ್ಕು. ನಾವು ಯಾಕೆ ಇಂಥದ್ದೆಲ್ಲ ನೆನಪೇ ಇಟ್ಕೊಂಡಿಲ್ವಲ್ಲ. ನಮ್ಮ ಜೀವನದಲ್ಲೂ ಎಷ್ಟೊಂದು ಜನ ಹೆಂಗೆ ಹೆಲ್ಪ್ ಮಾಡಿದ್ದಾರೆ. ನಾನು ನಮ್ಮ ಅಪ್ಪ ಅಮ್ಮನ ನಿಮ್ಮ ಜೀವನ ಹೆಂಗಿತ್ತು ಅಂತ ಯಾವತ್ತೂ ಕೇಳಲೇ ಇಲ್ವಲ್ಲ ಅಂತ ಎಲ್ಲ ನನಗೂ ಅನಿಸಿರೋದಿದೆ. ಸೊ ಈ ಬುಕ್ನ ಓದಿದ್ಮೇಲೆ ನಿಮಗೂ ಹಾಗೆ ಅನಿಸುತ್ತೆ. ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾರ್ಯಾರು ಸಹಾಯ ಮಾಡಿದಾರೋ ಅವ್ರಿಗೆ ಯಾವತ್ತೂ ಕೃತಜ್ಞರಾಗಿರೋದನ್ನ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬುಕ್ ತುಂಬಾ ಚೆನ್ನಾಗಿದೆ. ನಾನು ಯಾವುದೇ ಹಿಂಟ್ಸ್ನ ನಾನು ಕೂಡ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಸೊ ಎಲ್ಲರೂ ಓದಿ ಆ್ಯಂಡ್ ನೀವು ಕೂಡ ಅದೇ ಇದನ್ನು ಸ್ಫೂರ್ತಿ ತೊಗೊಂಡು ನೀವು ಕೂಡ ಅಷ್ಟೇ ಕೃತಜ್ಞರಾಗಿರಿ ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೀನಿ.